ಜಡ್ಜ್ ಎದುರು ಗಳಗಳ ಅಂತ ಹತ್ಬಿಟ್ಟಿದ್ದಾರೆ ಆರೋಪಿ ದರ್ಶನ್. ನನಗೆ ವಿಷ ಕೊಟ್ಟು ಬಿಡಿ ಅಂತ ದರ್ಶನ್ ಜೈಲಿನ ಸ್ಥಿತಿಗೆ ಸಂಬಂಧಪಟ್ಟಂತೆ ವಿವರಣೆ ಕೊಡಬೇಕಾದ್ರೆ ಜಡ್ಜ್ ಮುಂದೆ ಹೇಳಿದ್ದಾರೆ. ಹಾಗೆ ಹಾಕಿರುವ ಬಟ್ಟೆ ಬಗ್ಗೆ ಪ್ರಾಬ್ಲಮ್ ಅಂತೆ, ಆಮೇಲೆ ಜೈಲಿನ ವಾತಾವರಣದಲ್ಲಿ ಒಗ್ಗಿಕೊಳ್ಳೋಕಾಗದೆ ಪ್ರಾಬ್ಲಮ್ ಅಂತೆ, ಅದೆಲ್ಲವನ್ನ ಕೂಡ ಹೇಳಿದ್ದಾರೆ. ಹಾಗೆ ಒಂದೇ ಒಂದು ಬೇಸಿಕ್ ಫೆಸಿಲಿಟಿ ನನಗೆ ಸಿಗ್ತಾ ಇಲ್ಲ, ಬೇರೆ ಖೈದಿಗಳು ಅಥವಾ ವಿಚಾರಣಾಧೀನ ಖೈದಿಗಳಿಗೆ ಸಿಗ್ತಾ ಇರುವಂತಹ ಅನುಕೂಲತೆಗಳು ನನಗೆ ಸಿಗ್ತಾ ಇಲ್ಲ, ಹೀಗಾಗಿ ಅನುಕೂಲ ಮಾಡಿಕೊಡಿ, ಇಲ್ಲಾಂದ್ರೆ ನನಗೆ ಒಂದು ವಿಷ ಕೊಟ್ಬಿಡಿ, ಎರಡು ಆಪ್ಷನನ್ನ ಜಡ್ಜ್ ಮುಂದೆ ಇಟ್ರಂತೆ. ಆಗ ಜಡ್ಜ್ ಹಾಗೆಲ್ಲ ಮಾಡೋದಕ್ಕಾಗಲ್ಲ ಅಂತ ಸಹಜವಾಗಿ ವಾಪಸ್ ಉತ್ತರವನ್ನು ಕೊಟ್ಟಿದ್ದಾರೆ. ಈಗಿರುವಂತಹ ಪ್ರಶ್ನೆ, ಇವರು ಇಷ್ಟೆಲ್ಲ ಅನುಕಂಪದ ಕತೆಗಳನ್ನು, ಕಣ್ಣೀರು ತರಿಸುವಂತಹ, ಕರಳು ಹಿಂಡುವ ಕತೆಗಳನ್ನು ಹೇಳಿದ ಮೇಲೆ ಈ ಕತೆಗಳ ಆಧಾರವಾಗಿ ಇಟ್ಕೊಂಡೇನಾದರೂ ಆದೇಶದಲ್ಲಿ ರಿಫ್ಲೆಕ್ಷನ್ಗಳು ಸಣ್ಣ ಮಟ್ಟಕ್ಕೆ ಕಾಣಿಸುತ್ತಾ, ಸಣ್ಣ ಮಟ್ಟಿಗೆ ಇವರಿಗೆ ಮೂಲಭೂತ ಸೌಕರ್ಯಗಳು ಸಿಗುತ್ತಾ, ಅಥವಾ ಜೈಲಿನ ಮ್ಯಾನ್ಯುವಲ್ ರೂಲ್ ಅಂದರೆ ರೂಲ್ ಬುಕ್ಕು ಅನ್ನೋ ರೀತಿನಲ್ಲಿ ಫಾಲೋ ಮಾಡ್ತಾರ ಅನ್ನೋದು ನೋಡೋಣ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈಗ ಸುಪ್ರೀಂ ಕೋರ್ಟ್ ಓಪನ್ ಆಗಿ ತಪರಾಕಿಯನ್ನ ಹಾಕಿದ ಮೇಲೆ ರೂಲ್ ಬುಕ್ ಅನ್ನ ಬಿಟ್ಟು ಕದಲ್ದೇ ಇರೋದಕ್ಕೆ ಜೈಲಧಿಕಾರಿಗಳು ಡಿಸೈಡ್ ಮಾಡಿದ್ರು. ಅದೇ ರೀತಿ ಫಾರ್ಮುಲಾ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಅಪ್ಲೈ ಆಗೋ ಸಾಧ್ಯತೆ ಎಷ್ಟು, ಅಥವಾ ಈ ರೀತಿ ಅಳಲು ತೋಡ್ಕೊಂಡಿದ ತಕ್ಷಣ ಅಳಲಿನ ಆಧಾರದ ಮೇಲೆ ತೀರ್ಪಲ್ಲಿ ಕೊಂಚ ಬದಲಾವಣೆ ಆಗೋ ಸಾಧ್ಯತೆ ಎಷ್ಟು? ಮಮತಾ, ದರ್ಶನ್ ಅನುಕಂಪದ ಮಾತುಗಳು ಎಲ್ಲ ಸಂದರ್ಭದಲ್ಲೂ ಕೂಡ ವರ್ಕ್ ಆಗಲ್ಲ. ಅದು ಕೂಡ ಬಹಳ ಸ್ಪಷ್ಟವಾಗಿ ನ್ಯಾಯಾಧೀಶರು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಅವರು ಯಾವಾಗ ನನಗೆ ವಿಷ ಕೊಟ್ಬಿಡಿ, ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಕಡಾಖಂಡಿತವಾಗಿ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಉಳಿದ ಆರೋಪಿಗಳಿಗೆ ಯಾವ ವ್ಯವಸ್ಥೆ ಇದೆ ಅದೇ ರೀತಿಯಾಗಿ ವ್ಯವಸ್ಥೆ ಅಲ್ಲಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಜೈಲಧಿಕಾರಿಗಳು ಕೂಡ ಬಹಳ ಸ್ಪಷ್ಟವಾಗಿ ದರ್ಶನ್ಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಅನ್ನುವಂಥದ್ರ ಮಾಹಿತಿಯನ್ನು ನ್ಯಾಯಾಧೀಶರ ಮುಂದೆ ಹೇಳಿರುವಂಥದ್ದು. ಉಳಿದ ಆರೋಪಿಗಳಿಗೆ ಜೈಲಿನಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆಯೋ ಅದೇ ರೀತಿ ದರ್ಶನ್ ಅವರಿಗೂ ಕಲ್ಪಿಸಲಾಗಿದೆ. ಅವರಿಗೆ ಹೆಚ್ಚಿನ ವ್ಯವಸ್ಥೆ ಬೇಕಾದಲ್ಲಿ ಕೋರ್ಟ್ನಿಂದ ಅನುಮತಿ ಪಡೆದುಕೊಂಡು ಬಂದರೆ ಮಾತ್ರ ನಾವು ಹೆಚ್ಚಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಹೊರತು ಉಳಿದ ಆರೋಪಿಗಳಿಗೆ ಇರುವಂಥ ವ್ಯವಸ್ಥೆಯನ್ನು ಅಲ್ಲಿವರೆಗೂ ನಾವು ಮಾಡ್ತೀವಿ ಅನ್ನುವಂಥ ಮನವಿಯನ್ನು ಈಗಾಗಲೇ ನ್ಯಾಯಾಧೀಶರ ಮುಂದೆ ಜೈಲಧಿಕಾರಿಗಳು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಹಾಗಾಗಿ ಈ ಬಾರಿ ಅವರ ಅನುಕಂಪದ ಮಾತುಗಳನ್ನು ಪರಿಗಣಿಸಲ್ಲ ಅಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನ್ಯಾಯಾಧೀಶರು ಅವರು ಯಾವಾಗ ವಿಷ ಕೊಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾರೋ ಅದನ್ನು ಎಲ್ಲ ಒಂದು ಕಡೆ ಅಲ್ಲಗಳೆಯುವ ಕೆಲಸವನ್ನು ಮಾಡಿರುವಂಥದ್ದನ್ನು ನೋಡಿದ್ರೆ ಅವರ ಅನುಕಂಪ ಈ ಬಾರಿ ವರ್ಕ್ ಆಗಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಸುಪ್ರೀಂ ಕೋರ್ಟ್ ಬಹಳ ಕಠಿಣವಾಗಿ ಖಂಡಿಸಿರುವಂಥದ್ದು. ಈ ಒಂದು ವ್ಯವಸ್ಥೆಯನ್ನು ನಾವು ಯಾವುದೇ ರೀತಿಯಾಗಿ ಸಹಿಸೋದಿಲ್ಲ, ಮತ್ತೆ ಇದೇ ರೀತಿಯ ವ್ಯವಸ್ಥೆ ಜೈಲುಗಳಲ್ಲಿ ಪುನರಾವರ್ತನೆ ಆದರೆ ಸಂಬಂಧಪಟ್ಟ ಜೈಲು ಅಧಿಕಾರಿಗಳ ಮೇಲೆ ನಾವು ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಪರಿಗಣಿಸಲ್ಲ. ಎಲ್ಲ ಆರೋಪಿಗಳಿಗೆ ಏನು ವ್ಯವಸ್ಥೆ ಇದೆಯೋ ಅದೇ ವ್ಯವಸ್ಥೆಯನ್ನು ಜೈಲಿನಲ್ಲಿ ದರ್ಶನ್ಗೆ ಮುಂದುವರಿಸುವ ಸಾಧ್ಯತೆಗಳು ಕೂಡ ಹೆಚ್ಚು ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಮಮತಾ, ಆಲ್ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಲ್ಲಿ ಆರೋಪಿನೇ ಖುದ್ದು ತನ್ನ ಪರಿಸ್ಥಿತಿ ಅತ್ಯಂತ ನಿಕೃಷ್ಟವಾಗಿದೆ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಈ ಅಳಲನ್ನು ಕೋರ್ಟ್ ಕನ್ಸಿಡರ್ ಮಾಡುತ್ತಾ 3 ಗಂಟೆಗೆ ನಮ್ಗೆ ಉತ್ತರ ಸಿಗುತ್ತೆ. ಆದರೆ ಪ್ರಶ್ನೆ ಇರೋದಿಷ್ಟೇ, ರಾಜನ್ ಥರ ಇದ್ದವರು ಬೆಳಗ್ಗೆ ಬೆಂಗಳೂರಿನಲ್ಲಿ ಊಟ ಮಾಡಿದ್ರೆ ಮಧ್ಯಾಹ್ನ ಮೈಸೂರು, ರಾತ್ರಿ ಬೇಕಾದರೆ ಬಯಸಿದ್ರೆ ಮಂಗಳೂರು ಅಥವಾ ಬೇರೆ ಕಡೆ, ಏಕಾಂತ ವಾಸ ಬೇರೆ, ಸಾಲಿಟ್ರಿ ಕನ್ಫೈನ್ಮೆಂಟಲ್ಲಿ ಇದ್ದಾರೆ. ಅಂದರೆ ಒಬ್ಬ ಆರೋಪಿಯನ್ನು ಒಂದೇ ಸೆಲ್ನಲ್ಲಿ ಇರಿಸುವಂತಹ ಕೆಲಸ, ಇವೆಲ್ಲ ಟ್ರಿಗರ್ ಆಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ.